ಯಾದಗಿರಿ ಸುರಪುರದಲ್ಲಿ ಮರಳು ಮಾಫಿಯಾ ಅಟ್ಟಹಾಸ, ಕಠಿಣ ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೃಷ್ಣಾ ನದಿ ತೀರದಲ್ಲಿ ಅಕ್ರಮ ಮರಳು ದಂಧೆ ಭಾರೀ ಪ್ರಮಾಣದಲ್ಲಿ ನಡೆಯುತ್ತಿದ್ದು, ಪರಿಸ್ಥಿತಿ ದಿನೇ ದಿನೇ ಗಂಭೀರವಾಗುತ್ತಿದೆ. ಜಿಲ್ಲೆಯ ಮೂಲಕ ಹರಿಯುವ ಕೃಷ್ಣಾ ಹಾಗೂ ಭೀಮಾ ನದಿಗಳ ತೀರಗಳಲ್ಲಿ ಹಲವು ವರ್ಷಗಳಿಂದ ಎಗ್ಗಿಲ್ಲದ ಮರಳು ದಂಧೆ ಜೋರಾಗಿದ್ದು, ಈಗ ಇದು ನಿಯಂತ್ರಣ ತಪ್ಪಿದ ಮಟ್ಟಿಗೆ ತಲುಪಿದೆ. ನದಿಗಳಲ್ಲಿ ಜೆಸಿಬಿ ಹಾಗೂ ಹಿಟಾಚಿ ಯಂತ್ರಗಳನ್ನು ಇಳಿಸಿ ಹಗಲು ರಾತ್ರಿ ಭೇದವಿಲ್ಲದೆ ಅಕ್ರಮವಾಗಿ ಮರಳನ್ನು ಲೂಟಿ ಮಾಡಲಾಗುತ್ತಿದೆ. ವಿಶೇಷವಾಗಿ ಕೃಷ್ಣಾ ನದಿಯಲ್ಲಿ ದಂಧೆಕೋರರು ನಿರಂತರವಾಗಿ ಮರಳು ಕಳ್ಳತನ ನಡೆಸುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ಭೀಮಾ ನದಿಯಿಂದ ಅಕ್ರಮ ಮರಳು ಸಾಗಾಣಿಕೆಯನ್ನು ತಡೆಯಲು ಅಧಿಕಾರಿಗಳು ಮುಂದಾದಾಗ ದಂಧೆಕೋರರು ದೌರ್ಜನ್ಯಕ್ಕೆ ಮುಂದಾಗಿರುವ ಘಟನೆಗಳು ವರದಿಯಾಗಿವೆ. ಈ ಮೂಲಕ ಪೊಲೀಸರು ಹಾಗೂ ಆಡಳಿತಕ್ಕೆ ಸವಾಲು ಹಾಕುವ ಮಟ್ಟಿಗೆ ಮರಳು ಮಾಫಿಯಾ ಬಲಿಷ್ಠವಾಗಿ ಬೆಳೆದಿರುವುದು ಸ್ಪಷ್ಟವಾಗಿದೆ. ಈ ದಂಧೆಯ ಹಿಂದೆ ರಾಜಕೀಯ ಬೆಂಬಲವಿರುವ ಶಂಕೆಯನ್ನು ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಮರಳು ದಂಧೆ ತಡೆಯಲು ಹೋದ ಅಧಿಕಾರಿಗಳ ಮೇಲೆ ಹಲ್ಲೆ ಮತ್ತು ಹತ್ಯೆ ಯತ್ನಗಳಂತಹ ಗಂಭೀರ ಘಟನೆಗಳು ನಡೆದಿವೆ. ಭದ್ರಾ ನದಿಯಲ್ಲಿ ಮರಳು ಸಾಗಾಣಿಕೆ ತಡೆಯಲು ಹೋದ ಜಿಲ್ಲಾಧಿಕಾರಿಯ ಮೇಲೆ ಕೊಲೆ ಯತ್ನ ನಡೆದಿದ್ದು, ಅಫಜಲಪುರ ತಹಶೀಲ್ದಾರ್ ಮೇಲೆ ಟಿಪ್ಪರ್ ಹರಿಸಿ ಹತ್ಯೆ ಮಾಡಲು ಯತ್ನಿಸಿದ ಪ್ರಕರಣ ಕೂಡ ನಡೆದಿದೆ. ಇತ್ತೀಚೆಗೆ ಕರ್ತವ್ಯದಲ್ಲಿದ್ದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಹತ್ಯೆಗೀಡಾಗಿರುವುದು ಪರಿಸ್ಥಿತಿಯ ತೀವ್ರತೆಯನ್ನು ತೋರಿಸುತ್ತದೆ. ಕಲಬುರಗಿ ಜಿಲ್ಲೆಯ ನಾಗರಿಕರು ಹಾಗೂ ವಿವಿಧ ಸಂಘಟನೆಗಳು ಕಾನೂನು ಸುವ್ಯವಸ್ಥೆಗೆ ಸವಾಲಾಗಿರುವ ಈ ಮರಳು ಮಾಫಿಯಾ ಚಟುವಟಿಕೆಗಳನ್ನು ತಕ್ಷಣವೇ ನಿಗ್ರಹಿಸಲು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ದಂಧೆಯಲ್ಲಿ ಭಾಗಿಯಾಗಿರುವ ಮುಖಂಡರು ಮತ್ತು ಅಧಿಕಾರಿಗಳನ್ನು ಪತ್ತೆಹಚ್ಚಿ ಕಾನೂನು ಬಲೆಗೆ ತರುವಂತೆ ಆಗ್ರಹಿಸಿದ್ದಾರೆ. ಇದು ಏನಿದೆ 4 ದಿನ ಮಾಡಿದ್ರು, ಈಗ ಮತ್ತೆ ವಿತೌಟ್ ನಂಬರು ಗಾಡಿಗಳು ಓಡಾಡ್ತಾ ಇದ್ದಾವೆ. ಏನು ಮಾಡ್ಲಿಕ್ಕೆ ಬರಲ್ಲ. ಸಿಸ್ಟಮ್ ಹಂಗಿದೆ ನೋಡಿ. ಎಷ್ಟು ಗಾಡಿಗಳಿದೆ, ಇಷ್ಟು ಗಾಡಿಗಳು ವಿತೌಟ್ ನಂಬರು ಎಲ್ಲ ಓಡಾಡ್ತಾ ಇದ್ದಾವೆ. ಏನು ಮಾಡ್ಲಿಕ್ಕೆ ಬರ್ತದೆ? ಇವರು ಏನಾದರೂ ಮಾಡಿ ಓಡೋದ್ರು ಯಾರಿಗೂ ಸಿಗಲ್ಲ. ಈ ರೀತಿ ಇದೆ, ಸಿಸ್ಟಮ್ ಇದೆ. ಏನು ಮಾಡ್ಲಿಕ್ಕೆ ಬರ್ತದೆ? ಯಾರು ಈ ರೀತಿ ವಿಡಿಯೋ ಮಾಡಿ ಪಬ್ಲಿಕ್ ಮಾಡ್ತಾರೆ, ಅವರಿಗೆ ವಜ್ಜೆ ಮಾಡಿಬಿಡ್ತಾರೆ. ಅವರು ತಮ್ಮ ಕೆಲಸ ಅವ್ರು ಮಾಡ್ತಾ ಇರ್ತಾರೆ. ಅದಕ್ಕೆ ಏನೂ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಅದು ಸಿಚುವೇಶನ್ ಹಂಗಿದೆ, ಏನು ಮಾಡ್ಲಿಕ್ಕೆ ಬರ್ತದ? ರಾಜರೋಷವಾಗಿ ಗಾಡಿಗಳು ನಡೀತಾ ಇದ್ದಾವೆ. ಮರಳು ಮಾಫಿಯಾ ದೊಡ್ಡ ಮಾಫಿಯಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾತ್ರ. ಅದಕ್ಕೆ ನೋಡಿ ಏನು ಯಾವ ರೀತಿ ಇದೆ ಅಂದರೆ ಇದು ಒಂದು ದೊಡ್ಡ ಲೆವೆಲ್ ಮಾಫಿಯಾ ನಡೀತಾ ಇದೆ. ಇನ್ನೂವರೆಗೂ ಯಾರೂ ಇದಕ್ಕೆ ಕಡಿವಾಣ ಹಾಕಲ್ಲ. ಪೇಪರ್ನಲ್ಲಿ ಅಲ್ಲಿ ಬಂದರೆ 4 ದಿನ ಇದು ನಡೀತದೆ. 4 ದಿನ ನಂತರ ಮತ್ತೆ ಅದೇ ಸೇಮ್ ರೂಟೀನ್ನಲ್ಲಿ ಬಂದುಬಿಡ್ತಾರೆ. ಇಲ್ಲಿಗ 4 ಗಾಡಿಗಳು ಹೋಗ್ತಾ ಇದೆ ವಿತೌಟ್ ನಂಬರು. ಏನೂ ಇಲ್ಲ, ಏನು RTO ರೂಲ್ಸ್ ಫಾಲೋಅಪ್ ಇಲ್ಲ. ಬ್ಯಾಕ್ ಹಿಂದುಗಡೆ ಲೈಟಿಂಗ್ ಇಲ್ಲ, ಇಂಡಿಕೇಟರ್ಸ್ ಇಲ್ಲ, ನಂಬರ್ ಪ್ಲೇಟ್ಸ್ ಇಲ್ಲ. ಏನು ಮಾಡ್ಲಿಕ್ಕೆ ಬರಲ್ಲ. ಸಿಸ್ಟಮೇ ಹಂಗಿದೆ.